ಯಪ್ಪ ಇಂದ ರಾಧಿಕಾನ್ ಫೋಟೋ ಹಾಕ್ಯಾರಲ್ಲ ಪೇಪರ್ ಅಂತದೇನೈತಿ ಓದೇ ನೋಡೇ ಬಿಡುನ್ ತಡಿ. ಚಿತ್ರ ನಟಿ ರಾಧಿಕಾ ನೋಡನಿ ಮಾಜಿ ಕುಮಾರಸ್ವಾಮಿಯ ಚಲ್ಲಾಟ, ಮುಖ್ಯಮಂತ್ರಿಗಳು ಮಾಡುವುದೆಲ್ಲ ಕಂತ್ರಿ ಮುಗಿಸ್ಬಿಟ್ಟಾರ ನೋಡ್ರಿಪ್ಪ ರಾಧಿಕಾನ್ ಸಂತಿ. ಎಂತ ಪೀಸು ಆ ಹೊಡೆದಾನ ಕುಮಾರಸ್ವಾಮಿ ಮತ್ತೆಂದ ಪೇಪರ್ದ ಇಂಗ್ಲೆಂಡ್ ಹುಡುಗಿ ಇಂಡಿಯಾ ಹುಡುಗ ಮತ್ತೇನ ಪ್ರೀತಿ ಮಾಡ್ಬೇಕಂತ ಪ್ರೀತಿ ಮಾಡಿದರೆ ನಾವಿಬ್ಬರು ಕೂಡಿದರೆ ಮದುವೆ, ಇಲ್ಲವಾದರೆ ಸ್ಮಶಾನ. ಅಡ್ಡಿ ಇಲ್ರಿಪ್ಪ ನಾ ಅಂತ ಇವ್ರ ಪ್ರೀತಿಗೆ ಮೆಚ್ಕೊಂಡೆ. ಈಗಿನ ಹುಡುಗ್ಯಾರ ಅಂತವ್ರು ಹೇಳಪ್ಪ ಆ ಮುಂದಕತ್ತು ಒಬ್ಬಗ ನಾನ ನಿನ್ನ ಪ್ರಾಣ ಅಂತಾರ್ರಿಪ್ಪ, ಮುಂದಕತ್ತು ಹೋಗ ನಾನ ನಿನ್ನ ಜೀವ ಅಂತಾರ, ಅತ ಮುಂದಕ್ಕೆ ಹೋಕಾರ ನೀನು ನನ್ನ ಸರ್ವಸ್ವ ಅಂತಾರ. ಎಂಥ ಪ್ರೀತಿ ಬೇಕಾಗಿಲ್ಲ ನಮಗ. ಏನಿದ್ರು ಲೈಲಾ ಮಜ್ನು ಹಂಗ ಫಿಕ್ಸ್ ಒಬ್ಬಾಕಿನ ಹಿಡ್ದ ಹಂಗಲ್ಲ. ಮತ್ತು ಹಂಗೆ ಮಾಡ್ಯ ಕಥಾಪತಿ ಮಾಡ್ಯ ಗಂಡನ ಮನೆಗೆ ಹೋಗಿ ಬೀದಿಗೆ ಬೀಳ್ತಾರ. ಮತ್ತೇನು ಈ ಜೀವನ ಒಂದು ಭಾಳ ಎಡವಟ್ಟ ಆಗಿಬಿಟ್ಟತಿ. ಕೇಳಿಲ್ಲ ನಂದೊಂದ ನಾಚಿಕಿ ಬರಬೇಕ ನಿನಗ ಚಿನ್ನ, ಮೂರ್ನಾಕ ಮಂದಿನ ಮಾಡಕ ಮೆಂಟನ್ನ, ಒಬ್ಬರಿಗೆ ಕಲಿಯೂತ ಗೆಳತಿ ಅಣ್ಣ, ನಂಬಿದ ಒಡಗಾಗ ಕೊಡಬೇಡ ಮಣ್ಣ, ಪ್ರೀತಿ ಮಾಡುವಾಗ ಅಂದಿದಳು ಜಾಲಿ, ಬಿಟ್ಟ ಹೋಗ್ಯಾಳು ಪಾಕೆಟ್ ಮಾಡಿಗಾಲಿ, ಪ್ರೀತಿ ಮಾಡುವಾಗ ಅಂದಿದಳು ಜಾಲಿ, ಬಿಟ್ಟ ಹೋಗ್ಯಾಳು ಪಾಕೆಟ್ ಮಾಡಿಗಾಲಿ, ಎಂದಲ್ಲ ನಾಳೆ ಸಿಗುದಲ್ಲ ಮಳ್ಳಿ, ಹೋಗ ಬ್ಯಾಡ ನೀ ಹೊಳ್ಳಿ, ಎಂದಲ್ಲ ನಾಳೆ ಸಿಗುದಲ್ಲ ಮಳ್ಳಿ, ಹೋಗ ಬ್ಯಾಡ ನೀ ಹೊಳ್ಳಿ. ಇನ್ನು ನಾ ಹೇಳೋದನ್ನ ಕೇಳೇನ ನಿಂದ್ರ ಲಾಸ್ಟ್ ಹಾಡ್ತೇನೆ. ಏನೋ ಹಾಡಿದಿಲ್ಲ ನೀನು. ಹೊಂಟಿದೆ ಹೋಗ ಚಿಲ್ಲರ ಗಂಡಸ, ಅದು ರಾಗಲಿ ನನಗ ತ್ರಾಸ, ಸುತ್ತಿಲ್ಲ ನಿನ್ನ ಮನಸ್ಸ, ಕಲ್ ಹಾಕಿದ ಕಟ್ಟಿದ ಕನಸ, ನಿನ್ನಂತ ಹುಡುಗರ ನೋಡ್ತೀನಿ ಹೋಗುವ ದಿವಸ, ನನ್ನಂತ ಹುಡುಗಿನ ಮಾಡ್ಕೊಂಡೆಲ್ಲೋ ಮಿಸ್, ಸಿಲ್ವರ್ 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 ಸಿಲ್ವರ್. ಏನ PUC ಏನ ಗಡಿಗಳು ಏನೇನ ಮಾತಾಡಕತ್ತಲ್ಲಿ ಏನದನ್ನ
ನಿನ್ನ ಮಾತು ಏನು ಇಲ್ಲ ನಂದ ನಿಂದ ಮದುವೆ ವಿಷಯ. ಯವ್ವ ನಂದ ನಿಂದ ಮದುವೆ ವಿಚಾರ ತಡ್ಕೋ ನಾ ಏನ್ ಎಲ್ಲರ ಹೋಗ್ತೀನೇನ ಮದುವೆ ಹಾಕಿನಂತ ಕರೆನ ಹೇಳ್ತೇನಿ. ನಾನು ಕಾಲೇಜ್ ಜೀವನಾನ ಭಾಳ ಎಡವಟ್ಟು ಅಂತ ತಿಳ್ಕೊಂಡ ನಿಮ್ಮಂಥ ಹುಡುಗಿಯಾರ ಬೆನ್ನ ಹೈತಿ ದಿನ ತಿರುಗಿ ಎಲ್ಲ ನಂದು ಸೌದ ಬಿಟ್ಟೈತಿ. ಇನ್ನು ಅದಕ್ಕೆ ಏನಾರ ಅಟ್ಟ ನಂದು ನಿಂದು ಮದುವೆ ವಿಷಯ. ಆಯ್ತಪ್ಪ ನಾನ್ ನಿನ್ನ ಮದುವೆ ಹಾಕಿನ ಕರೆ ಇಲ್ಲಂತಲ್ಲ ನನಗೆ ಒಪ್ಪಿಗೆ ಐತಿ ಆದ್ರೆ ನಮ್ಮಪ್ಪ ಒಪ್ಪಬೇಕಲ್ಲ ನೀನು ಕೊಡಾಕ. ನಮ್ದ ಮಳ್ಳಿ ಮತ್ಯಾರದ ಈ ಮದ್ವಿ ವಿಷಯ ಮಾತಾಡ್ರಿ ನಿನಗೂ ಒಂಥರ ಅಟ ಏನೋ ಬ್ಯಾರೇನ ಹಾಕತ್ ಕಾಂತತಿ. ನನಗೇನಾಗೋದಿಲ್ಲ ನಮ್ಮಪ್ಪ ಕೊಟ್ಟಲ್ ಹೊಕ್ಕೆ ನಾನು ನನಗೆ ಗೊತ್ತಿಲ್ಲ. ಏನು ಇಲ್ಲ ಸೇವಂತಿ ನಿಮ್ಮಪ್ಪ ಭಾರಿ ಡೇಂಜರ್ ನನ್ನ ಮಗ ಅದಾನ. ಅವನು ಮತ್ತೆ ನನ್ನ ಕೈಯಾಗ ಸಿಕ್ಕ್ರ ಮತ್ತೆ ಚಾಲನು ನೋಡ ಅದಕ್ಕ ನಮ್ಮ ಅಪ್ಪನ ಜೊತೆ ಹಾ ನಿಮ್ಮ ಅಪ್ಪ ಅಲ್ಲ ನೀನ ಇಟ್ರತಿ ತಿಳ್ಕೊಬೇಡ. ಏನನ್ನಾರ ಅಂತೀಯಲ್ಲ ಇಲ್ಲ ಮತ್ತೆ ಮತ್ತ್ಯಾಕ್ ತಡ ಹಿಡ್ಕೋರಿ ನಮ್ಮ ಕೈಯ ತಿರಿ ಬ್ಯಾಂಡ್ ಬಾಜಿ ಹೈ. ಯಾಕ ನಮ್ಮಪ್ಪ ಬರಂಗ ಮಾಡಕತ್ತ ಮತ್ತೇನೈತಿ ಮಗನ ಸಣ್ಣಗ ಒಳದಾರ ಹಿಡದ ಮಾವ ಅನ್ನೋ ಸುದ್ದಿ ಯಾವತ್ತಂದೆ ಹುಡುಗ. ರೀ ನಮಸ್ಕಾರ ರೀ ತಾರಾ ತಿಗಡಿ ಅವ್ರ. ಯಪ್ಪ ಈಗ ಬಂದೆ ಈಗ ಬಂದೇವ ಯಪ್ಪ ಅವ ಏನೋ ನನ್ನ ಮದುವೆ ಅಕ್ಕನಂತ ಮದುವೆ ಆಗು ಇಲ್ಲ ಅಂದ್ರೆ ನಿನ್ನ ಬೆಂಗಳೂರಿಗೆ ಹೊಡ್ಸ್ಕೊಂಡು ಹೋಗ್ತೀನಿ. ಏನು ಮಾಡ್ಲು ಯಪ್ಪ ನಾನು ಏನು ಮಾಡ್ಬೇಡವ ಈಗ ಕೊಡಿ ಒಂದ್ ಅಗಳ ಆಗತ್ತ ನಾನು ಅಗಳ ಆಗತ್ತನೇವ. ಏನ್ ಮಾತಾಡ್ಲಿಯಪ್ಪ ನಾನು ನೀನ ಹೇಳ ಅವಂಗ ಹೇಳಿದೆ ನಮ್ಮಪ್ಪ ಎಲ್ಲಿ ಕೊಡ್ತಾನೆ ಅಲ್ಲಿ ಹೊಕ್ಕೇನಂತ ನೀನು ಅದನ್ನ ಹೇಳೋಯಪ್ಪ. ಅಲ್ಲೋ ಮಗನ ಆಯ್ತು ತಡಿ ನೀವು ಅಪ್ಪ ಮಕ್ಕಳು ಮಾತಾಡ್ರಿ. ನಮ್ಮ ದೋಸ್ತ್ ಬರ್ತಾನಿನ್ನ ಅವನ ಜೋಡಿ ಮಾತಾಡ್ರಿ ನಾ ಹೊಕ್ಕ ನಿನ್ನ. ಹೋಗ್ಲೆ ಮಗನ ಹೋಗ ಎಲ್ಲಿ ಹೊಕ್ಕಿ ಹೋಗ. ತಾರಾ ತಿಗಡಿ ಅವ್ರ ನಿಮ್ ಗೌಡ್ರು ಆ ಮಹಿಮಾ ಬಾರಂತೇಕ ಹಾಕ್ಕೊಂಡು ಗುಮ್ಮಿ ಆಡಕತ್ತಾರ. ಗೌಡ ಹೋಗಿ ಜಗಳ ಬಿಡಿಸೋರಿ ಮೊದಲನ್ನ. ಹೌದಲ್ಲೇ ತಮ್ಮ ಅಲ್ಲ ಮತ್ತ ನೀ ಯಾಕಂದಿ ಇಲ್ಲಿ ನಿಮ್ಮನ್ನ ಕೈ ಜಗಳ ಹೇಳಾಕ ಬಂದನ ಇಲ್ಲಿ. ನಿಮ್ ಗೌಡ್ರು ಬಾಳ ಬಡಿದಾಡಕತ್ತಾರ ಇಲ್ಲಿ. ಹೋಗಿ ನೋಡು ಯಪ್ಪ. ಆತಮ್ಮ ಯವ್ವ ಮಗಳ ನೀ ಮನಿ ನಡಿ ನಾನು ನಮ್ಮ ರೆಡ್ಡಿಯಾರ ಸಮಾಚಾರ ತಿಳ್ಕೊಂಡ ಬರ್ತಾನೆವ. ಅವನ ಮಾತು
ಕೇಳ್ಬೇಡ, ನಿನ್ನ ಲವ್ವರ ಮ್ಯಾಗ ಆಣಿ ಮಾಡಿ ಹೇಳ್ತೀನಿ. ಅವ ಅದನ್ನ ಹೇಳಕ್ ಬಂದಿಲ್ಲ, ನನಗೇನೇನು ಹೇಳಕ್ ಬಂದನು ಯಪ್ಪ. ಇಲ್ಲ ಯವ್ವ, ನಮ್ಮ ರೆಡ್ಡಿಯರ್ ಹಣಗಳು ಹತ್ತಿದ್ದ ಗ್ಯಾರಂಟಿ, ಅವ್ರ ನ್ಯಾಯ ಬಿಡಿಸೋದ ಗ್ಯಾರಂಟಿನ. ಆಯ್ತಾ, ಹೋಗ್ ಹೋಗ್ ಹಂಗಂದ್ರ ನೀನ್. ಇದಕ್ಕೂ ಒಂದು ಲವರ್ ಐತಿ ಇದಕ್ಕ. ಯಾಕ ನಿನಗ ಅದನಂದ್ರ ನಮ್ಮ ಅಪ್ಪಗಿರ್ಬಾರ್ದನು? ಹೌದಾ, ಲವರ್ ಇದ್ದಾಗ ನೀ ಬಂದಿಲ್ಲ ಮತ್ತೆ. ಹೌದು, ನಂದು ಕರೆಕ್ಟ್ ಬಿಡ. ಲವರ್ ಇದ್ದಾಗಲ್ಲ, ನಮ್ಮ ಅಪ್ಪಗೆ ಏನ್ ತಿದ್ದಲ್ಲ ಬಂದೆ ನಾನು. ಮತ್ತ್ಯಾಕ್ ತಡ, ಹಿಡಿ ಕೈಯ. ನನ್ನ ಜೀವನ ದೋಸ್ತ ಮುಗಿತಲ್ಲ, ನಡಿ. ಮತ್ತೇನೈತಿ? ಹೌದು, ಬೆಳಗ್ಗೆ ಆಗಾಕ ಮೊದಲ ಮತ್ತಿನ ಹಿರಿಯರು ಅಲ್ಲಿ ಕಾಡತಾರ. ಇನ್ನೊಂದು ಅಂತ ನೋಡ, ಹುಲಿಗೆ ಮಲ್ಲ ಹುಲಿಗೆ ಮಾಡ ಪ್ಯಾನ್ ನಾನು ಮತ್ತೆ ಹೇಳ್ತ ನೋಡು. ಏನೋ ದೋಸ್ತ ಎಬ್ಬಸನಕತ್ತಾರ ಎಲ್ಲಾರು. ಎಬ್ಬಸತ್ತನ ಕೇಳ. ಊರಾಗ ನಾಟಕದಾಗ ಪಾತ್ರ, ಪಾತ್ರದಾಗ ನಡಿ, ನಮ್ಮ ಅಪ್ಪನ ವಾಪಸ್ ನಡಿ. ನಡಿ ಮೊದಲು ನಿಮ್ಮ ಅಪ್ಪನ ನೋಡಿ. ಹಣ ಹಾರುವ ಹಕ್ಕಿಗೆ ಬಾಣವನ್ನು ಹೂಡಿ ರೆಕ್ಕೆಯನ್ನು ಕಟ್ಟ ಮಾಡಿ ಹೊತ್ತುಕೊಂಡು ಬಂದಿದ್ದೇನೆ ತಲೆಗೆಳೆದವ.
ಥೂ ಪಾಪಿ ಬಿಡು ನನ್ನ ಕೈಯನ್ನು. ಬಿಡುವೆ ಸೃಷ್ಟಿ, ಬಿಟ್ಟು ಬಿಡುವೆ. ಈ ನಾರಾಯಣ ರೆಡ್ಡಿ ಚಕ್ರಕೋಟೆಯಲ್ಲಿ ಸಿಲುಕಿ ಬಿದ್ದ ನಿನ್ನನ್ನು ತಪ್ಪಿಸಿಕೊಂಡು ಹೋಗಲು ಸಾಧ್ಯವಿಲ್ಲ. ಇದೇನು ಸಹೋದರ, ಯಾವುದೋ ಹೊಸ ಹಕ್ಕಿಯನ್ನು ಹಿಡಿದುಕೊಂಡು ಬಂದಿರುವಲ್ಲ. ಅಣ್ಣ, ಇದು ನಮಗ ನೋಡೋದಕ್ಕೆ ಹೊಸದಾದರೂ ಇದು ನಮ್ಮ ಜನ್ಮ ವೈರಿ. ಅಂದರೆ ಆ ರಾಯಣ್ಣನ ತಂಗಿ ಸೃಷ್ಟಿಯನ್ನ ಈ ಚೆಲುವೆ ರಾಯಣ್ಣನ ತಂಗಿ ರಾಯಣ್ಣ ಸೃಷ್ಟಿ. ಲೇ ಹುಡುಗಿ, ಏನಾಗುತ್ತೆ ನಿನ್ನ ರೇಟು? ಏನಂತ್ಯೋ ಬದ್ಮಾಸ್? ಎಲೇ ಶಟದು ಮಾತನಾಡಬಲ್ಲೆ ಬೆಡಗಿ. ಈ ನಿನ್ನನ್ನು ಕಾಪಾಡಲು ಇಲ್ಲಿ ಯಾವನು ಬರುವುದಿಲ್ಲ. ಏಕೆಂದರೆ ಇದು ಧನಿಕರ ದರ್ಪದ ಸರ್ಪಕೋಟೆ. ಈ ಸರ್ಪಕೋಟೆಯನ್ನು ಮುರಿದು ಬರು ಗಂಡು ಇನ್ನು ಯಾವನು ಹುಟ್ಟಿಲ್ಲ. ಒಂದು ದಿನ ನಮ್ಮ ಒಡನೆ ಮಲಿಗೆ ಎದ್ದು ಹೋಗಿ ಕೈ ತುಂಬ ಹಣವನ್ನು ಸಾಧಿಸಿಕೊಳ್ತೀವೋ, ಅಥವಾ ನಮಗೆ ಎದುರಾಗಿ ಶೀಲವನ್ನು ಕಳೆದುಕೊಂಡು ಸುಡಗಾಡ ಸೇರುವೆಯೋ? ಥೂ ನಾಲ್ಕು ಗಂಡಸರು ನೋಡಿ, ಈ ನಿಮ್ಮ ದುರ್ಜನಕ್ಕೆ ಹೆದರಿ ಶೀಲವನ್ನು ಕಳೆದುಕೊಂಡು ಸೂಳೆಯಾಗಿ ತಿರುಗುವ ಹೆಣ್ಣ ಈ ಸೃಷ್ಟಿ. ಒಳ್ಳೆ ಮಾತಿನಿಂದ ನನ್ನನ್ನು ಹೋಗಲು ಬಿಡಿ, ಇಲ್ಲವಾದರೆ ನಮ್ಮನ್ನ ರಾಯನ ನಿಮ್ಮ ರುಂಡವನ್ನು ಹರಿಕೆ ಕುರಿಯಂತೆ ಓಚಾರಿಸಿ ಕಡೆಯದೆ ಬಿಡಲಾರ. ಕಡಿಯಲು ಬಿಡಲಾರರು. ಸೃಷ್ಟಿ, ನಿನ್ನನ್ನೊಬ್ಬ ಶೂರವಂತನಾಗಿರಬಹುದು, ಶಕ್ತಿವಂತನಾಗಿರಬಹುದು. ಆದರೆ ಈ ವೆಂಕಟರೆಡ್ಡಿ ಅಂಡರನಲ್ಲಿ ಅವನೊಬ್ಬ ಕೆಲಸಕ ಬಾರದ ಕುಣ್ಣಿ. ನಿನ್ನ ಸಲುವಾಗಿ ನಿನ್ನ ಅಣ್ಣನ ಪ್ರಾಣ ಕಳೆಯುವ ಹೊಂಚು ಹಾಕಬೇಡ. ಸುಮ್ಮನೆ ಗೊತ್ತಿಲ್ಲದಾಗೆ, ಈ ಜಗಗೆ ಗೊತ್ತಿಲ್ಲದಾಗೆ ಸಪ್ಪದೆ ಎದ್ದು ಹೋಗುವೆಯಾ? ಬಾ. ಏಯ್, ದೂರ ಸರದು ನಿಂತು ಮಾತನಾಡೋ ಮನಸ್ಸತಿ ಇಲ್ಲದ ನಾಯಿ. ನೀನು ಇದೇ ರೀತಿ ನನ್ನ ಕೈ ಮೈ ಹಿಡಿದು ಮಾತನಾಡಿದರೆ ನನ್ನ ಎಡಗಾಲಿ ಮೆಟ್ಟಿನಿಂದ ನಿನ್ನನ್ನು ಹೊಡಿಬೇಕಾಗುತ್ತದೆ. ಏನಿದೆ ಹೊಲಸು ಹೆಣ್ಣೆ, ನಮ್ಮ ಹಾದಿನಲ್ಲಿ ಇದ್ದುಕೊಂಡು ನಮಗೆ ಅಹಂಕಾರದಿಂದ ಮಾತನಾಡುವ ಆ ಬೆಳೆಗೆ ಬಾರ್ಲೇ ಬಾ. ಕುಕ್ಕಿ ತಿನ್ನುವೆ ನಿನ್ನ ರಸದ ಊಟವನ್ನು. ಹೇಗೆ ನಿನ್ನ ಶೀಲವನ್ನು ಕಾಪಾಡಿಕೊಳ್ಳುತ್ತೀವೋ ನಾನು ನೋಡುತ್ತೇನೆ. ಹಾ ಬಾ. ಬಿಡುವಳನ್ನು ಒಂದು ಹೆಣ್ಣನ್ನು ಹೊತ್ತಿಕೊಂಡು ಬಂದು ಅವಳ ಮೇಲೆ ಬಲಾತ್ಕಾರ ಮಾಡುವುದು ಗಂಡಸಿನ ಲಕ್ಷಣವಲ್ಲ. ಬಾ ಬೇಟಾ ಬಾ. ನಿಮ್ಮಂತ ಬೇಟೆಗಳಿಗಾಗಿ ಈ ವೆಂಕಟರೆಡ್ಡಿಯ ಪಂಜರ ಬಾಗಿಲ ಯಾವತ್ತೂ ತೆರೆದೇ ಇದೆ. ಲೇ, ನೋಡೋದಕ್ಕೆ ಗೇನುದ್ದಿದೆಯಾ? ಈ ವೆಂಕಟರೆಡ್ಡಿಯ ಮನೆಯೊಳಗೆ ಬಂದು ಈ ವೆಂಕಟರೆಡ್ಡಿ ಎದುರು ನಿಲ್ಲುವಷ್ಟು ಧೈರ್ಯ ಬಂತ ಮಗನೇ? ಪ್ರಶಾಂತ್, ಲೇ ಪ್ರಶಾಂತ್, ರೆಡ್ಡಿ ಅವರೇ, ಏನು ಮಾಡಲಿ? ಇವನ ಜೀವನಕ್ಕೆ ವಿಘ್ನ ತಂದು ನಾಂದಿ ಹಾಡಲಿ? ಪ್ರಶಾಂತ್, ನಾವ್ಯಾರೆಂದು ತಿಳಿಯದೆ ಕೆಂಡರಂತೆ ಮಾತನಾಡಿ ಈ ಮಗರ ರುಂಡವನ್ನು ಆರಿಸಿಬಿಡು. ಏ ವೆಂಕಟರೆಡ್ಡಿ, ನನ್ನನ್ನು ಕೊಲೆ ಮಾಡ್ತೇನೆ ಎಂದು ಹೆದರಾಗೋ ಅಂಶ ಅಲ್ಲ ನಮ್ಮದು. ಬಿಸಿಲಿಗೆ ಬಗ್ಗದೆ, ಗಾಳಿಗೆ ಅಳುಕದೆ, ಕಂಚು ಕದಲಾರದೆ ಕಂಡು ಬರುವ ಬೀರಪ್ಪನ ಅಂಶ ನಮ್ಮದು. ಒಳ್ಳೆಯ
ಮಾತಿಂದ ಅವಳನ್ನು ಬಿಟ್ಟು ಬಿಡು. ಒಂದು ವೇಳೆ ನನ್ನ ಚಿಕ್ಕಪ್ಪ ಬೀರಪ್ಪನೇನಾದ್ರೂ ಬಂದರೆ ನಿಮ್ಮನ್ನು ನುಚ್ಚು ನುಚ್ಚಾಗುವಂತೆ ಕಡೆದು ಬಿಡು. ಅಲೇ ಆಕಾಶ್ ಹುಚ್ಚು ನನ್ನ ಮಗನೇ, ಜಗದಾರ್ಯದ ಬಾಲನೆಂದು ಸೊಮ್ಮನೆ ಇದ್ದರೆ ಕೆಚ್ಚದ ವೀರನಂತೆ ಸೂರ್ಯನಂತೆ ನಮಗೆ ಎದುರಾಗಿ ಮಾತನಾಡುತ್ತೀಯ ಬದ್ಮಾಸ್ ನನ್ನ ಮಗನೇ. ಪ್ರಶಾಂತ್ ಆರ್ಸಿ ಮಗನ ರಂಡವನ್ನು ಆಯ್ತು ರೆಡ್ಡಿ ಅವ್ರಿ. ಲೇ ಆಕಾಶ್, ಕೂಗಿ ಕರಿಯ ನಿನ್ನ ಸೂರ ಚಿಕ್ಕಪ್ಪನನ್ನು. ಕರಿಲೇ ಮಗನೇ ಕರಿ. ಬೇಡಿ, ನಿಮಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ, ಬೇಡಿ, ಅವನನ್ನು ಬಿಟ್ಟು ಬಿಡಿ. ಬಿಡಬೇಕಾ? ಬಿಡ್ತೀನಿ. ಆದರೆ ಈ ವೆಂಕಟರೆಡ್ಡಿ ಹೇಳಿದಾಗ ಕೇಳಿದರೆ ಮಾತ್ರ, ಇರದಿದ್ದರೆ ಇವನು ಒಂದೇ ಹೊಡೆತದಲ್ಲಿ ಇವನ ಪ್ರಾಣ ಯಮನ ಲೋಕದಲ್ಲಿ ಇರುತ್ತದೆ. ಯವ್ವ ತಂಗಿ, ಆ ಹುಡುಗನ ಪ್ರಾಣ ಯಾಕೆ ತಗೋತೀಯ? ಕೇಳ್ಬಿಡ್ ನಮ್ಮ ರೆಡ್ಡಿಯಾರು ಹೇಳಿದಂಗ ಮಾತೇವ. ಬೇಡ ಆಂಟಿ, ಅವರ ಮಾತನ್ನು ಕೇಳಬೇಡಿ. ಇವರು ಒಂಥರ ಅರವಿ ಹಾವು ಇದ್ದಂತೆ. ಅರಿವಿಯಾವೇ ನಿಜ, ಆದರೆ ನಿನ್ನನ್ನು ಕಚ್ಚುವ ನಾಗರಾವ. ಎನ್ನುವುದು ನಿನಗೆ ಹೀಗೆ ಗೊತ್ತಾಗ್ತ ತಾನೇ? ಬೇಡಿ ರೆಡ್ಡಿಯವರು, ಬೇಡಿ, ಅವನನ್ನು ಬಿಟ್ಟು ಬಿಡಿ. ನಿಮ್ಮ ಮಾತನ್ನು ನಾನು ಕೇಳುತ್ತೀನಿ, ಅದೇನಂತ ಹೇಳಿ. ಹೌದಾ? ಹಾಗಾದರೆ ನಮ್ಮೊಡನೆ ಕುಣಿದು ಕುಣಿದು ಕೊಪ್ಪಳಿಸಿ ನಮ್ಮೊಡನೆ ನಮ್ಮೆಲ್ಲರ ಕೈ ಡ್ಯಾನ್ಸ್ ಮಾಡಬೇಕು. ಮಾಡ್ತೀಯಾ? ಏನಂದೆ? ಒಪ್ಪದಿದ್ದರೆ ಅಪ್ಪುವುದು ಇವನ ಜೀವನ ಯಮನ ಪಾದಕ್ಕೆ. ಹಾ, ಕುಣಿತೀವ ಅಥವಾ ಇವನ ಕೈ ಕಾಲುಗಳನ್ನು ಕತ್ತರಿಸಲು? ಬೇಡಿ, ಅವನನ್ನು ಬಿಟ್ಟು ಬಿಡಿ. ನೀವು ಹೇಳಿದ ಹಾಗೆ ನಾನು ಕೇಳ್ತೀನಿ. ಆಂಟಿ, ಏನು ಹೇಳ್ತಿದ್ದೀರ ನೀವು? ಮಾನಕ್ಕಿಂತ ಪ್ರಾಣ ಏನು ದೊಡ್ಡದಲ್ಲ. ನನ್ನ ಪ್ರಾಣ ಹೋದರೆ ಹೋಗಲಿ, ನಿಮ್ಮ ಮಾನವನ್ನು ಉಳಿಸಿಕೊಳ್ಳಿ. ಪ್ರಶಾಂತ್, ಕಟ್ಟು ಈ ಮಗನನ್ನು ಕಂಬಕ್ಕೆ. ತಾರಾತಿಗಡಿ ಹೋಗಿ ಸಿಗ್ನೇಚರ್ 4 4 ತುಂಬ. ಆತ್ರಿ ರೆಡ್ಡಿಯರ, ಪಾಟ್ನ ಹೋಗಿ ಸಾಟ್ನ ಮಹಿಮಾ ಮಾರಿಗೆ ಹೋಗಿ 4 4 ತಂದ ಬಿಡ್ತನ್ರಿ. ಸಾಟ್ನ ನೀವು ಡ್ರೈಸ್ ಚೇಂಜ್ ಮಾಡ್ರಿ, ಪಾಟ್ನ ತಗೊಂಡವನ ಬಂದ ಬಿಡ್ತನ್ರಿ. ಬಾ ಸಹೋದರ, ಕುಳಿತುಕೊಳ್ಳೋ ನಂತರ ವಿಚಾರ ಮಾಡೋಣ. ತಗೋರಿ ರೆಡ್ಡಿಯರ, ತಾನ್ ನೋಡ್ರಿ, ಧೈರ್ಯದ ಗುಳಿಗೆ ತಗೋರಿ. ಹಾ, ಕುಣಿಲೆ ಚೆಲುವೆ, ಕುಣಿದು ನಮ್ಮೆಲ್ಲರ ಮನಸ್ಸನ್ನು ಆನಂದಿಸುವ.
ನೋಡಿ ಈಗಲಾದ್ರೂ ನನ್ನನ್ನು ಬಿಟ್ಟು ಬಿಡಿ. ವಾ ಏನು ನಿನ್ನ ಕುಣಿತ, ಆ ನಿನ್ನ ಕುಣಿತನನ್ನು ನೋಡಿ ನನ್ನ ಕಣ್ಣುಗಳು ಆನಂದಮಯವಾದವು, ವರ್ಗ ಸೇರಿದಂತಾದವು. ಏನು ನಿನ್ನ ಸುಂದರವಾದ ಲಯಬದ್ಧವಾದ ಕಂಠ, ಆ ಕಂಠ ಕೇಳಿ ನನ್ನ ಕಿವಿಗಳು ಸ್ವರ್ಗನ ಸೇರಿದಂತಾದವು. ಬಾ ಚೆಲುವೆ, ಹಾಡಿ ಹಾಡಿ ಆನಂದ ಪಡಿಸಿದ ನೀನು ಎಂದು ನಮಗೆ ಸುಖ ನೀಡಿ ಆನಂದ ಪಡಿಸುವ. ಏಯ್ ಕೈ ಬಿಡೋ ತಾಯಿ ಗಂಡನೇ, ನೋಡು ನಿಮ್ಮನೆ ಹಾಗೆ ಸುಮ್ಮನೆ ಬಿಡುವುದಿಲ್ಲ ಈ ಸೃಷ್ಟಿ. ಈ ವಿಷಯ ನಮ್ಮ ಅಣ್ಣನಿಗೆ ಹೋಗಿ ತಿಳಿಸದಿದ್ದರೆ ನನ್ನ ಹೆಸರು ಸೃಷ್ಟಿನೇ ಅಲ್ಲ, ಈ ನಿಮ್ಮ ರುಂಡವನ್ನು ಚೆಂದ ಆಡಿಸಿದ್ದರೆ ನಾನು ಬಿಡುವುದಿಲ್ಲ. ಲೇ ವೆಂಕಟರೆಡ್ಡಿ, ಎಂತ ಹೇಸಿಗೆತನ ಕೆಲಸ ಮಾಡಿರ್ಲೇ ನೀವು. ಮಾಡುವ ಕೆಲಸ ಮನುಷ್ಯರ ಮಾಡುವ ಕೆಲಸವಲ್ಲ. ಅಂದಿ ನನ್ನ ಮಕ್ಕಳ, ನೀವು ನಿಮ್ಮ ತಂದೆಯ ಹುಟ್ಟಿದ ಮಕ್ಕಳಾದರೆ ನನ್ನನ್ನು ಬಿಚ್ಚಿ ಚಿಕ್ಕವನಾದರೂ ನಿಮ್ಮನ್ನು ನುಚ್ಚು ನುಚ್ಚಾಗುವಂತೆ ಕಡೆದು ಬಿಡುತ್ತೇನೆ. ನುಚ್ಚು ನುಚ್ಚು ಆಗುವಂತೆ ಲೇ ಪ್ರಶಾಂತ್, ಜಾಲಿ ಬಿತ್ತಿ ಕಾಲಿಗೆ ಮುಳ್ಳು ಮಾಡೋ ಬದಲು ಇವನ ಹಿಂದೆ ಮುಂದೆ ನೋಡದೆ ಹಾರಿಸಿ ಮಗನ ರಂಡವನು. ಲೇ ಆಕಾಶ್, ಕೂಗಿ ಕರಿಯ ನಿನ್ನ ಪುಂಡ ಚಿಕ್ಕಪ್ಪನನ್ನು. ಪ್ರಶಾಂತ್, ಇವಳ ಹತ್ತಿರ ನಮ್ಮ ಆಸೆಯನ್ನು ಈಡೇರಿಸಿಕೊಂಡೆವು. ಇವಳನ್ನು ಕೈಲಾಸಿಗೆ ಕಳಿಸಿಬಿಡು. ಆ ಹಾಲಪ್ಪ ಮಗನನ್ನು ತುಂಡು ತುಂಡಾಗಿ ಕತ್ತರಿಸಿ ಸೂಟ್ಗೆ ಸಲ ಹಾಕಿ ಅವನ ಮನೆಗೆ ಪಾರ್ಸಲ್ ಮಾಡಿಬಿಡು. ಹಾ ಬಾ ಸಹೋದರ, ಹೋಗೋಣ. ಹಾ ತೂ ತಾಯಿ ಗಂಡ್ರ, ನಿಮ್ಮನ್ನು ಈ ಭೂಮಿ ಮೇಲೆ ಬದುಕಲಕ್ಕೆ ನಾನು ಬಿಡುವುದಿಲ್ಲ. ಈ ವಿಷಯವನ್ನು ನಮ್ಮ ಅಣ್ಣನಿಗೆ ತಿಳಿಸುತ್ತೇನೆ. ಆಗ ಈ ನಿಮ್ಮ ರುಂಡವನ್ನು ಚೆಂಡಾಡದೆ ಬಿಡಲಾರ. ಲೇ ಪ್ರಶಾಂತ್, ಎಳೆದುಕೊಂಡು ಹೋಗಲೇ ಈಗ. ಏಯ್, ನಿನ್ನನ್ನು ಬಿಟ್ಟರೆ ತಾನೇ ಈ ಅರಮನೆಯಿಂದ ಹೊರಗೆ ಹೋಗುವುದು. ಹಾ, ಅನುಭವಿಸು ನಿನ್ನ ಕೊನೆಯ ಆಸೆಯನ್ನು. ಅಣ್ಣ, ಬಾ ತಾರತ್ತಿಗಡಿ, ಹೋಗೋಣ.
ಬಿಸಿ ಏನಾದ್ರೂ ಬೀರ ಬಾಯಿ ಬಿಟ್ಟಣ? ಇಲ್ಲ ಸರ್. ಹಾಗಾದರೆ ಆ ಮಗನನ್ನು ನಿಮ್ಮ ಮನಸ್ಸಿಗೆ ಬಂದಂತೆ ಹೊಡೆದು ಬಿಡಿರಿ. ಬಿಸಿ ಏನಾದ್ರೂ ಬಾಯಿ ಬಿಟ್ಟಲ್ಲ ಬೀರ? ಇಲ್ಲ ಸರ್, ಎಷ್ಟು ಹೊಡೆದ್ರು ಬಾಯಿ ಬಿಡ್ತಾ ಇಲ್ಲ ಅವ. ಹಾಗಾದರೆ ಆ ಮಗನನ್ನು ನಿಮ್ಮ ಮನಸ್ಸಿಗೆ ಬಂದಂತೆ ಹೊಡೆದು ಬಿಡಿರಿ. ಆಯ್ತು ಸರ್. ಇನ್ಸ್ಪೆಕ್ಟರ್, ನಿನ್ನ ಹಾಗೆ ಲಂಚದ ಆಸೆಗೋಸ್ಕರ ಸಂಚುಗಾರರ ಬೆನ್ನು ಹತ್ತಿ ನ್ಯಾಯ ನೀತಿಗಳಿಗೆ ಮಸೆ ಬಡಿದು ಲಪಂಗನ ಮಕ್ಕಳೊಡನೆ ಕೈ ಮಿಲಾಯಿಸಿ ನನಗೆ ದರೋಡೆಕೋರನೆಂದು ಅಪವಾದ ಕೊಟ್ಟು ಕುತಂತ್ರದಿಂದ ನನ್ನ ಹೊಡಿಲಿಕ್ಕೆ ಹಚ್ಚಿದೀಯಲ್ಲ, ಇದು ನಿನ್ನ ಕಾಕಿಗೆ ಶೋಭೆ ತರುವ ಕೆಲಸವಲ್ಲಲೇ ಮಗನೇ. ಶೋಭೆ ತರುವ ಕೆಲಸ ನನಗೆ ಚೆನ್ನಾಗಿ ಗೊತ್ತು. ನನ್ನ ಕಾಕಿಗೆ ನಾನು ಹೇಗೆ ಬೆಲೆ ಕೊಡಬೇಕನ್ನೋದು ನನಗೆ ಚೆನ್ನಾಗಿ ಗೊತ್ತು. ಹೇಳು ಮಗನೇ, ರೆಡ್ಡಿಯವರನ್ನ ಎದುರಿಸಿ ದರೋಡೆ ಮಾಡಲು ಹೋಗಿದ್ದು ಸತ್ಯವೇ ಸುಳ್ಳ? ಲೇ ಮಗನ ಇನ್ಸ್ಪೆಕ್ಟರ್, ಈ ಬೀರನ ಕೈಗಳಿಗೆ ದಾನ ಮಾಡಿ ಅಭ್ಯಾಸವಿದೆ ವಿನಃ ನಿನ್ನ ಹಾಗೆ ದರೋಡೆ ಮಾಡಿ ಅಭ್ಯಾಸವಿಲ್ಲ. ನಿನ್ನ ಹಾಗೆ ಲಂಚದ ಆಸೆಗೋಸ್ಕರ ಕೈಚಾಚಿ ತಿನ್ನುವ ಕದಿಮನಲ್ಲ ಈ ಬೀರ. ಈ ರೀತಿ ಕಾಕಿ ಹಾಕಿಕೊಂಡು ಭಿಕ್ಷೆ ಬೇಡುವುದರ ಬದಲು ಮೈ ಮೇಲಿರುವ ಕಾಕೆಯನ್ನು ಬಿಚ್ಚಿ ಕೈಯಲ್ಲಿ ತಾಟು ಹಿಡಿದು ಗುಡಿ ಗುಂಡಾರಗಳ ಮುಂದೆ ಕುಳಿತು ಅಮ್ಮ ತಾಯಿ ಭಿಕ್ಷೆ ಹಾಕೆಂದು ಕೇಳಿಕೊಂಡರೆ ನೀನು ಇದಕ್ಕಿಂತ 10ರಷ್ಟು ಹಣ ಗಳಿಸಬಹುದಲೇ ಮಗನೇ. ಈ ಇನ್ಸ್ಪೆಕ್ಟರ್ಗೆ ಭಿಕ್ಷಾನ ಕೇಳುತ್ತಾನಂದೆ ಆ ಮಗನೇ. ನೀನು ನಮ್ಮ ಮಾವನರ ಮನೆಗೆ ಹೋಗಿ ಎದುರಾಗಿ ವಧಿಸಲಾಗಲೇ ಗೊತ್ತಾಯ್ತು ನೀನು ಒಂದು ಮದ ಏರಿದ ಮದ್ದಾನೆ ಅಂತೆ. ಏನು ವೆಂಕಟರೆಡ್ಡಿ ನಿನ್ನ ಮಾವನೇ? ಹೌದು ಹೌದು, ನನ್ನ ಅಕ್ಕನ ಗಂಡ. ಅಷ್ಟೇ ಯಾಕೆ, ನಿಮ್ಮಂತ ಕಡಿಮೆ ಕುಲದವರು ನಮ್ಮ ಲೆಕ್ಕಪಿನಲ್ಲಿ ಹಾಕಿಕೊಂಡು ಮೈ ಚರ್ಮ ಸುಲಿದೆ ನಮ್ಮ ಗುರಿ. ಲೇ ಇನ್ಸ್ಪೆಕ್ಟರ್, ಕಾಕಿಯ ಬಟ್ಟೆ ಮೈ ಮೇಲೆ ಹಾಕಿಕೊಂಡು ನ್ಯಾಯ ದೇವತೆಯ ಮಗನಾಗಿ ಬಾಳುವುದನ್ನು ಬಿಟ್ಟು ಸತ್ಯ ನ್ಯಾಯ ನೀತಿಗಳ ಕಷ್ಟಡೆಯಲ್ಲಿ ವಿಷದ ಬೀಜವನ್ನೇ ನೆಟ್ಟು ಎಮ್ಮರವಾಗಿ ಬೆಳೆಸಲು ಹತ್ತಿರುವ ನಿನ್ನಂತ ಹೇಸಿ ವಂಶದ ಇನ್ಸ್ಪೆಕ್ಟರ್ ಅನ್ನು ಎದೆಗೆ ಒತ್ತು ಬುದ್ಧಿ ಕಲಸದೆ ಬಿಡಲಾರ ಈ ಬೀರ. ಲೇ ಬೀರ, ನನ್ನ ಕಷ್ಟದಲ್ಲಿ ಬಿದ್ದುಕೊಂಡು ನನಗೆ ಈ ರೀತಿ ಮಾತನಾಡ್ತೀಯ ವ್ಯಕ್ತಿ ಖಂಡಿಸಿ. ಆದರೆ ನಾ ಕಟ್ಟಿದ ಸರಪಳಿಯನ್ನು ಹರಿದುಕೊಂಡು ನಾ ಕೊಡುವ ಶಿಕ್ಷೆಯನ್ನು ತಪ್ಪಿಸಿಕೊಂಡು ಮಾತನಾಡಲೇ ಮಗನೇ. ಲೇ ಇನ್ಸ್ಪೆಕ್ಟರ್, ಚಾಲೆಂಜ್ ಮಾಡಬೇಡಲೇ ಮಗನೇ. ಈ ಕುರುಬರೆಂದರೆ ಕುರುಕುಲವೇ ನಡಗಿ ಹೋಗುವುದು. ಹಾಗೇಕೆ ನಾಯಿಯಂತೆ ತೇಕುತ್ತಿರುವಿಯ ಮಗನೇ? ಬಾರಿಸು, ನಿನ್ನ ಮನಸ್ಸಿಗೆ ಬಂದ ಹಾಗೆ ಹೊಡೆ. ಯಾಕಂದರೆ ನನ್ನ ಮೈಗೆ ಕಟ್ಟಿದ ಸರಪಳಿ ಹರಿದ ತಕ್ಷಣವೇ ಈ ಲೋಕವೇ ನಿನಗೆ ಮಾಯವಾಗುವುದು. ಲೇ ಬೀರ, ಎಚ್ಚರ ತಪ್ಪಿದಂತೆ ಹೊತ್ತಲಂತೆ ಯಾಕೆ ಚಿರ್ತಿರುವೆ? ಸಾಹೇಬ್ರ ಹರಿದ್ರೋ ಯಪ್ಪ, ಬೀರಪ್ಪನ ಸರಪ್ರ ಹರಿತೆ. ನೀನು ನಾವು ಬದುಕೋದು ಬಾಳ ಕಠಿಣ ಐತ್ರಿ ಯಪ್ಪ. ನಾ ಇಲ್ಲಿಂದ ಮೊದಲ ಜಾಗ ಖಾಲಿ ಮಾಡಿ. ಲೇ ಇನ್ಸ್ಪೆಕ್ಟರ್, ಚಾಲೆಂಜ್ ಮಾಡಿದರು ನಮ್ಮೊಡನೆ ಚಾಲೆಂಜ್ ಮಾಡಬೇಡಲೇ ಮಗನೇ. ಯಾಕಂದ್ರೆ
ಬಂದರೆ ಧರ್ಮದಿಂದ ಬಂದವರಿಗೆ ಇಟಗಿಯ ಧರ್ಮರಾಗಿ ಆಶೀರ್ವಾದ ಮಾಡುತ್ತೇವೆ. ಭಕ್ತನಾಗಿ ಬಂದರೆ ಭಕ್ತ ಕನಕದಾಸನಾಗಿ ಆಶೀರ್ವಾದ ಮಾಡುತ್ತೇವೆ. ಒಂದು ವೇಳೆ ಎದುರಾಳಾಗಿ ಹೋರಾಡಲು ಬಂದರೆ ಕಾಲನಂತೆ ಮೆಟ್ಟಿಸಿ ರಕ್ತ ಕುಡಿತೇನೆ ಮಗನ. ಏನೆಂದೇ ನೀನು? ಮೋಸದಿಂದ ನನ್ನನ್ನು ಹಿಡಿದು ತಂದು ನಿನ್ನ ಮನಸ್ಸಿಗೆ ಬಂದ ಹಾಗೆ ಹೊಡೆದೆಯಲ್ಲ, ಈಗ ನನ್ನದು ಒಂದೇ ಹೊಡೆತವನ್ನು ಸ್ವೀಕರಿಸು ಮಗನೇ. ಪವಿತ್ರವಾದ ಕಾಕಿಗೆ ಮಸೆ ಬಡಿಯುವ ಒಂದು ಹುಳ ನಾಶವಾಗಿ ಹೋಯಿತು. ಹೇಗಾದರೂ ನನಗೆ ಕಠಿಣ ಶಿಕ್ಷೆಯಾಗುವುದು ಖಂಡಿತ. ಅದಕ್ಕೆ ನಾನು ಇಲ್ಲಿಂದ ತಪ್ಪಿಸಿಕೊಂಡು ಹೋಗಿ ಊರಲ್ಲಿ ದುಷ್ಟರಾಗಿ ಮೆರೆಯುತ್ತಿದ್ದ ವೆಂಕಟರೆಡ್ಡಿ ನಾರಾಯಣ ರೆಡ್ಡಿ ಅವರ ಕೈ ಕಾಲನ್ನು ಮುರಿದು ಯಮಲೋಕಕ್ಕೆ ಅಟ್ಟಲೇಬೇಕು. ಬರುವೆ ರೆಡ್ಡಿ, ಸೇಡಿಟ್ಟ ಸಿಂಹವಾಗಿ ಹಸಿದ ಹೆಬ್ಬುಲಿಯಾಗಿ ನಿಮ್ಮೆಲ್ಲರ ಪ್ರಾಣವನ್ನು ಹೊತ್ತೊಯ್ಯುವ ಯಮಧರ್ಮನಾಗಿ. ತಾಯಿ, ಅಮ್ಮ ತಾಯಿ, ಇಟಿಗೆ ಭೀಮಾಂಬಿಕೆ, ಯಾಕಮ್ಮ ನನ್ನ ಕಷ್ಟದ ಕೂಗು ನಿನ್ನ ಕಿವಿಗೆ ಕೇಳಿಸ್ತಾ ಇಲ್ವೇನಮ್ಮ? ಬಡತನದಲ್ಲಿ ಬಿದ್ದು ನಾವು ಒದ್ದಾಡ್ತಿದ್ದೇವೆ, ಇದನ್ನು ನೋಡಿ ಕಣ್ಣು ಮುಚ್ಚಿಕೊಂಡು ಕುಳಿತಿರುವೆ ತಾಯಿ. ಆದಷ್ಟು ಬೇಗ ನಮ್ಮನ್ನು ನಿನ್ನ ಹತ್ರ ಕರೆದುಕೊಂಡು ಬಿಡು ತಾಯಿ, ಕರೆದುಕೊಂಡು ಬಿಡು. ಹಾಲಪ್ಪ ಹಾಲಪ್ಪ. ಯಾರು? ಓಹೋ ರಾಯಣ್ಣ, ಬಾರಪ್ಪ ರಾಯಣ್ಣ. ಅಕ್ಕ ಹಾಲಪ್ಪ ಮನೆಯಲ್ಲಿಲ್ವೇ? ಇಲ್ಲಪ್ಪ, ಆ ರೆಡ್ಡಿಯವರು ವೆಂಕಟ ರೆಡ್ಡಿಯವರ ಸಾಲ ತೀರಿಸ್ತೀನಿ ಅಂತ ಅವ್ರ ಮನೆಗೆ ಹೋಗಿದ್ದೇನೆ, ಇನ್ನೂ ಬಂದಿಲ್ಲ. ಅಂದಾಗೆ ಜೈಲಿನಲ್ಲಿ ನನ್ನ ಮೈದಿನ ರಾಯಣ್ಣ ಹೇಗಿದ್ದಾನಪ್ಪ, ಹೇಗಿದ್ದಾನೆ? ಅಕ್ಕ ಅಳಬೇಡಕ್ಕ ಅಳಬೇಡ. ಕಷ್ಟ ಸುಖ ಮನುಷ್ಯನಿಗೆ ಬರುವುದು ಸ್ವಾಭಾವಿಕ. ಸತ್ಯ ನ್ಯಾಯ ನೀತಿ ಕಾಪಾಡುವ ಭಗವಂತ ಕಣ್ಣು ಮುಚ್ಚಿ ಕುಳಿತಿರಲಾರಕ್ಕ. ಅಂತ ದುಷ್ಟರನ್ನ ಮಟ್ಟ ಹಾಕುವುದಕ್ಕೆ ನಮಗೂ ಒಂದು ಕಾಲ ಕೊಟ್ಟೇ ಕೊಡ್ತಾನೆ. ಯಾವಾಗ ಬರ್ತದೆಪ್ಪ ಕಾಲ? ನಮ್ಮ ಚಿತೆಯಲ್ಲಿ ಚಿಂತೆ ಏರಿದಾಗ ಬರ್ತದೆ ಆ ಕಾಲ. ಅಕ್ಕ ಏನು ಮಾತನಾಡ್ತಿದ್ದೀಯ ಅಕ್ಕ ನೀನು? ತಾಳ್ಬೇಕಕ್ಕ, ತಾಳಿ ಭೂಮಿ ಮೇಲೆ ಬದುಕಬೇಕು. ಹೆಜ್ಜೆ ಹೆಜ್ಜೆಗೂ ಘೋರ ಅಪರಾಧ ಮಾಡುತ್ತಿರುವ ಆ ಭ್ರಷ್ಟ ನನ್ನ ಮಕ್ಕಳನ್ನು ಬುಡ ಸಮೇತ ಕಿತ್ತು ದುಡ್ಡಿನ ದಬ್ಬಾಳಿಕೆಯಲ್ಲಿ ಅಜ್ಞಾನದ ಅಹಂಕಾರದಲ್ಲಿ ತೇಲುತ್ತಿರುವ ಆ ಹಂದಿ ನನ್ನ ಮಕ್ಕಳನ್ನು ತುಂಡರಿಸು ಚೆಲ್ಲುವ ಸಮಯ ದೂರವಿಲ್ಲಕ್ಕ, ದೂರವಿಲ್ಲ. ಬೀರಪ್ಪ ಹೊರಗೆ ಬಂದ ತಕ್ಷಣ ಎರಡರಲ್ಲಿ ಒಂದು ನಿರ್ಧಾರ ಆಗೇ ಆಗುತ್ತದೆ. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಕ್ಕ. ಆಯ್ತಪ್ಪ. ಅಂದಾಗೆ ಬೀರಪ್ಪನಪ್ಪ ಹೋಗಿದ್ದೆಲ್ಲ ಜೈಲಿನಲ್ಲಿ ಆ ನನ್ನ ಮೈದನ ಬೀರ ಹೇಗಿದ್ದನಪ್ಪ, ಹೇಗಿದ್ದಾನೆ? ಅಕ್ಕ ಕಾರ್ ಮೋಡ ಕತ್ತಲಿನಲ್ಲಿ ಅವಿತುಕೊಂಡು ಆ ಕಾನೂನು ದುಷ್ಟರಿಂದ ತುಂಬಿದೆ. ಸತ್ಯದ ಬಗ್ಗೆ ಹೋರಾಡುವುದನ್ನು ಬಿಟ್ಟು ನಮ್ಮೂರ ವೆಂಕಟರೆಡ್ಡಿ ಅವರ ಕೈ ಚೀಲವಾಗಿ ಗುಲಾಮ್ಗಿರಿಯನ್ನು ಅನುಭವಿಸುತ್ತಿರುವ ಆ ಕಾನೂನಿನ ಕಪ್ಪು ಚುಕ್ಕಿಯಾದ ಆ ಇನ್ಸ್ಪೆಕ್ಟರ್ ಸತ್ಯ ನ್ಯಾಯ ನೀತಿಗಳನ್ನು ಮಾರಿ ತಿನ್ನುವ ನರಕದ ಹಂದಿಯಾಗಿದ್ದಾನೆ. ಅವರಿಂದ ಸಾಕಷ್ಟು ದುಡ್ಡನ್ನು ತೆಗೆದು ಅವರು ಹೇಳಿದ ಹಾಗೆ ಕೇಳುವ ಆಳಾಗಿದ್ದಾನೆ ಅಕ್ಕ. ಹಾಗಾದ್ರೆ ಆ ನನ್ನ ಮೈದನ ಹೊರಗೆ ಬರೋ ಪ್ರಯತ್ನ ಇಲ್ಲೇನಪ್ಪ? ಯಾವಾಗ ಬರ್ತಾನೆ ಅವನು ಹೊರಗಡೆ? ಅಕ್ಕ ಬೀರಪ್ಪನನ್ನು ಹೊರಗೆ ತರುವ ಎಲ್ಲಾ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಅಕ್ಕ ಹಾಲಪ್ಪ ಬಂದ ತಕ್ಷಣ ನಮ್ಮ ಮನೆ ಕಡೆ ಬಾ ಅಂತ ಹೇಳು. ಅಲ್ಲೊಬ್ಬ ಆದರ್ಶ ವ್ಯಕ್ತಿ ಇದ್ದಾನೆ, ಅವನಿಗೆ ಹೋಗಿ ಭೇಟಿಯಾಗಿ ಬರುತ್ತೇವೆ. ಆಯ್ತು, ಹೋಗಿ ಬಾರಪ್ಪ ನೀನು. ಅಮ್ಮ ತಾಯಿ, ಇನ್ನು ಮುಂದಾದ್ರಿ ನಮ್ಮ ಬಡತನದ ಬಾಳಿನಲ್ಲಿ ಕಷ್ಟವನ್ನು ದೂರ ಮಾಡಿ ಒಳ್ಳೆ ಕಾಲ ಬರೋ ಹಾಗೆ ಮಾಡು ತಾಯಿ, ಬರೋ ಹಾಗೆ ಮಾಡು.
ಕನಕ ಕನಕ ಬನ್ನಿ ಸ್ವಾಮಿ. ರೀ, ಅವರ ಸಾಲ ಮುಟ್ಟಿಸಿ ಬರ್ತೀನಿ ಅಂತ ಹೇಳಿದರು. ಶ್ರೀಮಂತರ ಸಾಲವನ್ನು ಮುಟ್ಟಿಸಿ ಬಂದ್ರ? ಇಲ್ಲ ಕನಕ ಇಲ್ಲ. ಯಾಕ್ರಿ, ಏನಾಯ್ತು? ಕನಕ, ಶ್ರೀಮಂತರ ಸಾಲವನ್ನು ಹರಿಯಬೇಕೆಂದು ನಿನ್ನ ಕಾಲಲ್ಲಿರುವ ಬಂಗಾರ ಒಡವೆ ಬಿಚ್ಚಿಸಿಕೊಂಡು ಅದನ್ನು ಮಾರಿ ಶ್ರೀಮಂತರ ಸಾಲದಿಂದ ಋಣಮುಕ್ತನಾಗಬೇಕೆಂದಿರುವ ನಿನ್ನ ಗಂಡ ವೈದ ಬಂಗಾರ ಕಳ್ಳರ ಪಾಲವಾಯಿತು ಕನಕ, ಕಳ್ಳರ ಪಾಲವಾಯಿತು. ಅಯ್ಯೋ ದೇವರೇ, ಎಷ್ಟೊಂದು ಎಡೆಬಿಡದೆ ಬಡವರ ಮೇಲೆ ಯಾಕೆ ಈ ರೀತಿ ಕಾಡ್ತಾ ಇದ್ದೆ ದೇವರೇ? ಯಾಕೆ ಕಾಡ್ತಾ ಇದ್ದೀರಾ? ಹೌದು ಕನಕ, ಹೌದು ಕನಕ. ಬಂಗಾರ ಹಿಡಿದುಕೊಂಡು ಹೊರಟ ನಡು ದಾರಿಯಲ್ಲಿ ಒಬ್ಬ ಕಳ್ಳ ದೌರ್ಜನ್ಯವನ್ನು ಮಾಡಿ ನನ್ನ ಕೈಯಲ್ಲಿರುವ ಬಂಗಾರವನ್ನು ಕಿತ್ತುಕೊಂಡು ಹೋದ ಕನಕ, ಕಿತ್ತುಕೊಂಡು ಹೋದ ಕನಕ, ಕಿತ್ತುಕೊಂಡು ಹೋದ. ಅಯ್ಯೋ ಶಿವ ಶಿವ, ಈ ಬಡವರ ಮೇಲೆ ಕಣ್ತೆರೆದು ನೋಡಲಾರೆಯ. ಆ ಶ್ರೀಮಂತರ ಸಾಲ ಮುಟ್ಟಿಸ್ಬೇಕಂತ ಹೊರಟನು, ಹಣವನ್ನು ಕಳವಾಗಿ ಹೋಯ್ತ. ಅಯ್ಯೋ ದೇವ್ರೆ, ಈಗ ನಾವೇನ್ ಮಾಡೋದ್ರಿ? ಹಲೋ, ಇಲ್ಲಿ ಹಾಲಪ್ಪನ ಮನೆ ಯಾವುದು? ಇದೇ ಬನ್ನಿ ಸರ್. ಹಲೋ, ಇಲ್ಲಿ ಹಾಲಪ್ಪನ ಮನೆನ ಇದೆ ಸರ್. ಯಾಕೆ? ಹೌದೇ, ಹಾಗಾದ್ರೆ ನಿಮ್ಮ ಅಡ್ರೆಸ್ಸಿಗೆ ಒಂದು ಬಾಕ್ಸ್ ಬಂದಿದೆ, ತೆಗೆದುಕೊಳ್ಳಿ. ರೀ, ಆಯ್ತು ಆಯ್ತು ಸರ್. ರೀ, ಏನ್ರಿ, ಏನಿದೆ ಅದರಲ್ಲಿ ನೋಡ್ರಿ. ನೋಡಿ ಅಂತ ಹೇಳ್ಬೇಕು ಕಣಕ್. ತಾಳ ಕಣಕ, ತಾಳು. ಕನಕ, ಯಾಕೆ ಸ್ವಾಮಿ, ಏನಾಯ್ತು? ಏನಿದೆ? ಕನಕ ನೋಡಿಲ್ಲಿ. ಏನ್ರಿ ಇದು? ಮಗು, ಆಕಾಶ, ಏನೋ ಏನೋ ಇದೆ ನಿನ್ನ ಹೆಸರು? ಆಕಾಶ, ಏನು ಇದು? ನಗು ನಗ್ತಾ ಸ್ಕೂಲ್ಗೆ ಹೋದವನು ಮರಳಿ ಮನೆಗೆ ಬರ್ತಾನೆ ಅಂದ್ರೆ ಹೆಣವಾಗಿ ತುಂಡು ತುಂಡಾಗಿ ಬಾಕ್ಸ್ನಲ್ಲಿ ನೀನು ಬಂದಿರ್ಬೇಕಂದ. ಕಂದ, ಏತೇಳು, ಈ ತಾಯಿ ಮುಖ ನೋಡು. ಆಕಾಶ್, ಆಕಾಶ್, ಏನಾಯ್ತಪ್ಪ ನಿನಗೆ? ಮುಂಜಾನೆ ಹೆಗಲ ಮೇಲೆ ಹತ್ತಿಸ್ಕೊಂಡು ನೀನು ಶಾಲೆಗೆ ಬಿಟ್ಟಾಗಿ ತಂದೆ ಬಿಟ್ಟು ಹೋದಿಯಾ ಕಂದ? ಇನ್ನು ಮುಂದೆ ನಾನು ಯಾರಿಗೆ ಟಾಟಾ ಟಾಟಾ ಅಂತ ಹೇಳಪ್ಪ ಆಕಾಶ, ಹೇಳಪ್ಪ. ಮಗು, ಆಕಾಶ, ಈ ನಿನ್ನ ತಾಯಿ ನಿನ್ನ ಅಪ್ಕೋಬೇಕಂತ ಆಸೆ ಪಡ್ತಾ ಇದ್ದಾಳೆ ಕಂದ. ಎದ್ದೇಳು, ತೊಡೆ ಮೇಲೆ ಕುಳಿತುಕೊಂಡು ಕೈ ತುತ್ತು ಊಟ ಮಾಡಿಸಬೇಕಂದ. ಬೇಗ ಬಾರೋ, ಈ ತಾಯಿಯ ತೊಡೆ ಮೇಲೆ ಕುಳಿತುಕೋ ಬಾ. ಎತ್ತು ಬಾ ಆಕಾಶ. ಕನಕ, ಮಗನ ಮುದ್ದಾದ ಮುಖವ ನೋಡಿ ಮುತ್ತಿಡು ಕನಕ, ಮುತ್ತಿಡು. ಅಯ್ಯೋ ದೇವರೇ, ಎಂತ ದುರದೃಷ್ಟವು ನಮ್ಮ ಕಣ್ಣಿಗೆ ಕಾಣಿಸಿದಪ್ಪ, ನಮ್ಮ ಕಣ್ಣಿಗೆ. ಸ್ವಾಮಿ, ನೋಡಲಿ, ಆ ನನ್ನ ಮಗ ತಂದೆ ತಾಯಿ ಮುಖ ನೋಡ್ಬೇಕೆಂದು. ಆಕಾಶ, ಎದ್ದೇಳು. ಈ ತಾಯಿಯ ಕೂಗು ನಿನಗೆ ಕೇಳಿಸ್ತವಿಲ್ಲೇನೋ? ಈ ತಾಯಿಯನ್ನು ಒಂದೇ ಒಂದು ಸಲ ಅಪ್ಕೊ ಬರೋ. ಆಕಾಶ, ಎದ್ದೇಳು ಕಂದ.
ತಮ್ಮ ಹಾಲಪ್ಪ ತಮ್ಮ ಹಾಲಪ್ಪ. ಯಾರು ಯಾರು ರೆಡ್ಡಿ ಅವರೇ? ಬಂಡಿ ರೆಡ್ಡಿ ಅವರೇ, ನಮ್ಮ ಮಗನ ಸುದ್ದಿ ನಿಮಗೂ ತಿಳಿಯದೇನ ರೆಡ್ಡಿ ಅವರೇ? ನೋಡು ಶ್ರೀಮಂತರೇ, ಯಾವ ಪಾಪಿಗಳ ಮಗನು ತುಂಡು ತುಂಡಾಗಿ ಮಾಡಿ ಬಾಕ್ಸಲ್ಲಿ ಕಳಿಸಿದ್ದಾರೆ. ನನ್ನ ಮಗನನ್ನು ಬಾಕ್ಸಲ್ಲಿ ಹಾಕಿ ಕಳಿಸಿದ್ದಾರೆ ಶ್ರೀಮಂತರೇ. ನೋಡು ಅಲ್ಲಪ್ಪ, ನಾನು ನಿನ್ನ ಮನದ ವೇದನೆ ಕೇಳಲು ಬಂದಿಲ್ಲ, ನಾನು ಕೊಟ್ಟ ಸಾಲವನ್ನು ಕೇಳಲು ಬಂದಿದ್ದೇನೆ. ಶ್ರೀಮಂತರೇ, ನೀವು ಕೊಟ್ಟ ಸಾಲವನ್ನು ಮುಟ್ಟಿಸಬೇಕೆಂಬ ನಮ್ಮ ಛಲ ನಮಗೂ ಇದೆ. ಆದರೆ ಇಂಥ ಸಮಯದಲ್ಲಿ ಹಣವನ್ನು ಕೇಳಿದರೆ ನಾನು ಹೇಗೆ ಮುಟ್ಟಿಸಲಿ? ನಿಮ್ಮ ಹಣವನ್ನು ಹೇಗೆ ಮುಟ್ಟಿಸಲಿ? ಅಂದರೆ ನಿನಗೆ ಕಷ್ಟ ಬಂದಿದೆ ಎಂದು ನಾವು ತಿಳಿದುಕೊಂಡು ನಾವು ಕೊಟ್ಟಿರುವ ಹಣವನ್ನು ಬಿಟ್ಟು ಹೋಗಬೇಕಾ? ನಾನೇನು ಬಿಟ್ಟು ಹೋಗಂತ ನಾನೇನು ಹೇಳಿಲ್ಲ. ಆದರೆ ನಮ್ಮ ಜೀವನದಲ್ಲಿ ನಡೆಯಬಾರದ ಘೋರ ಘಟನೆ ನಡೆದಿದೆ. ಇವತ್ತೊಂದು ದಿನ ಬಿಡಿ, ನಾಳೆ ಏನಾದರೂ ಮಾಡಿ ನನ್ನ ಜೀವನ ಒತ್ತಿ ಇಟ್ಟದು ನಿಮ್ಮ ಸಾಲವನ್ನು ತೀರಿಸುತ್ತೇನೆ. ಒಂದು ದಿನ ಲೇ ಹಾಲಪ್ಪ, ಒಂದು ಅರಗಳಿಗೆ ಆದ್ರೂ ನಿನಗೆ ಟೈಮ್ ಕೊಡಂಗಿಲ್ಲ. ಒಟ್ಟು ನನಗೆ ಮೊದಲು ಹಣ ಕೊಡು. ಶ್ರೀಮಂತರೇ, ಶ್ರೀಮಂತರೇ, ಎಂಥ ಕಠೋರವಾದ ಹೃದಯ ನಿಮ್ಮದು. ಮಗನ ಹೆಣವು ಮನೆಯಲ್ಲಿರುವಾಗ ಹೆಣದ ಮೇಲೆ ಹಣವನ್ನು ಕೇಳುತ್ತೀರಿವಲ್ಲ. ಲೇ ಬಡವ, ನಾವು ಕೊಟ್ಟಿರುವ ಹಣವನ್ನು ಮರ್ಯಾದೆಯಿಂದ ಎಣಿಸುತ್ತೀವೋ ಅಥವಾ ಮನೆ ಬಿಟ್ಟು ಹೊರಗೆ ಹೋಗುತ್ತೀವೋ? ಹೌದು ತಮ್ಮ, ನಾವು ಕೊಟ್ಟ ಟೈಮಿಂಗ ಮುಗಿದು ಹೋತ. ಬಡ ಬಡ ನಮ್ಮ ರೆಡ್ಡಿಯಾರ ಸಾಲ ಎಣಿಸ್ಬಿಡು ತಮ್ಮ, ಬಡ ಬಡ. ನೋಡಿ ಶ್ರೀಮಂತರೇ, ಮನೆಯಲ್ಲಿ ನನ್ನ ಮಗ ಹೆಣವಾಗಿ ಬಿದ್ದಿದ್ದಾನೆ. ಇಂಥ ಸಮಯದಲ್ಲಿ ಹಣ ಕೊಡಂದ್ರೆ ನಾವು ಎಲ್ಲಿಂದ ಕೊಡಬೇಕು ಶ್ರೀಮಂತರೇ? ನಿಮ್ಮ ಕೈ ಮುಗಿದು ಬೇಡಿಕೊಳ್ಳುತ್ತೇವೆ, ನಿಮ್ಮ ಸಾಲವನ್ನು ನಾವು ಮುಟ್ಟಿಸುತ್ತೇವೆ. ಕೈ ಮುಗಿದು ಲೇ, ಅದು ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರುವುದು ಹಣ. ಈಗ ನೀನು ಕೊಡುವುದಿಲ್ಲ ಅಂದ್ರೆ ಕೆತ್ತ ಹೋಗುವೇನು ನಿನ್ನ ಮಗನ ಹೆಣ. ಪ್ರಶಾಂತ್, ಹಾಕ್ಲೇ ಇವನು ಮನೆಗೆ ಬೇಗವನು. ಆಯ್ತು ಶ್ರೀಮಂತರೇ. ಬೇಡ ಶ್ರೀಮಂತರೇ, ಮಗನ ಮನೆಯಲ್ಲಿರುವಾಗ ಮನೆಗೆ ಮಾತ್ರ ಬೀಗವನ್ನು ಹಾಕಬೇಡಿ. ನನ್ನ ಮಗನ ಸಂಸ್ಕಾರ ಮಾಡುವುದಕ್ಕಾದ್ರೂ ಸ್ವಲ್ಪ ಸಮಯ ಕೊಡಿ. ನಿಮ್ಮ ಕಾಯಿ ಮಗುದು ನಿಮ್ಮ ಕಾಲಿ ಬುದ್ಧಿ ಬೆಳೆಯುವ. ಸರಿ ಹಿಂದೆ ಬಡಬೇಕಾರಿ ನಿಮ್ಮಂತವರಿಗೆ ನಾನು ಕರೆನೆ ಕೊಡಬೇಕಾ? ಅದು ಎಂದಿಗೂ ಸಾಧ್ಯವಿಲ್ಲ. ಪ್ರಶಾಂತ್, ಕೆತ್ತೋಗಿ ಆ ಅವನ ಮಗನ ಹೆಣವನ್ನು. ಏ ಹಾಲಪ್ಪ, ನಿನ್ನ ಮಗನ ಹೆಣವನ್ನು ಎತ್ತುಕೊಂಡು ಹೋಗುತ್ತೀವೋ ಅಥವಾ ನಾನೇ ಚರಂಡಿಗೆ ಬಿಸಾಕಿ ಬರಲು? ಪಾಪಿಗಳ, ನೀವು ಮನುಷ್ಯರಲ್ಲೋ? ಎಂತ ಹೃದಯ ನಿಮ್ಮದು, ರಾಕ್ಷಸರು. ಮಗನ ಹೆಣ ಶವಾಗಿ ಬಿದ್ದಿರುವಾಗ ಅಮ್ಮನಿಗೆ ಬೀಗ ಹಾಕಿ ಹೊರಗೆ ಹಾಕಂತ ಹೇಳಿದ್ರಲ್ಲೋ? ನೀವು ಮನುಷ್ಯರಲ್ಲ, ನಿಮ್ಗೆ ಕರುಣೆ ಅನ್ನೋದು ಏನಿಲ್ವೇನೋ ಪಾಪಿಗಳ? ಮನುಷ್ಯತ್ವ? ಹುಚ್ಚು ಎಣ್ಣೆ,
ನಿಮ್ಮಂತ ಮಹಾಮಾರಿಯರಿಗೆ ಕರುಣೆ ತೋರಲು ನನಗೆ ಹುಚ್ಚುಡ್ದಿಲ್ಲ. ಹಣ ಕೊಡ್ತೀವೋ ಅಥವಾ ಕಿತ್ತು ಹೋಗಿಲೋ ನಿನ್ನ ಮಗನ ಹೆಣವನ್ನು? ಬೇಡಿ, ನನ್ನ ಮಗನನ್ನು ಮುಟ್ಟಬೇಡಿ. ನನ್ನ ಮಗನ ಹೆಣವು ನಾನಿನ ಕೈಯಾರಿ ಎತ್ತಿಕೊಂಡು ಹೋಗುತ್ತೇನೆ. ಕನಕ ಕನಕ ಹೊತ್ತುಕೊಂಡು ಹೋಗೋಣ ಬಾ. ಎಲ್ಲಾರು ಬೀದಿಯಲ್ಲಿ ಎಲ್ಲಾರು ಸಂಸ್ಕಾರ ಮಾಡೋಣ ಈ ನನ್ನ ಮಗನ ಹೆಣವನ್ನು. ಆಕಾಶ, ಮಗು ಆಕಾಶ, ಬಾರ ಕಂದ. ಬೀದಿ ಹೆಣ ಆಗೋ ಪರಿಸ್ಥಿತಿ ಬಂತಲ್ಲ ಕಂದ ನಿಂದು. ಬೀದಿ ಹೆಣ ನಡೆಯರಿ ಮನೆ ಬಿಟ್ಟು ಎಲ್ಲಾದರೂ ಬೀದಿಯಲ್ಲಿ ನಿಂತು ಅಳುವರಂತೆ. ನಡೆಯರಿ. ಇಂದಿಗೆ ಸಮಾಪ್ತಿ ಆಯ್ತು ನನ್ನ ಸೇಡು. ಎಲೆ ಬೀರ, ಈ ನಾರಾಯಣ ರೆಡ್ಡಿಯನ್ನು ಕಂಡರೆ ಬೋರ್ ಕರೆದ ಹಾವಿನಂತೆ ಹಚ್ಚಲು ಬರ್ತಿದ್ಯಲ್ಲ ಮಗನೇ. ಏನಾಯ್ತು ನಿನ್ನ ಸ್ಥಿತಿ? ನಿನ್ನನ್ನು ಜೈಲಿಗೆ ಕಳಿಸಿ ನಿನ್ನ ಮಗನ ಹೆಣವನ್ನು ಮಾಡಿದೆವು ಬೇದಿ ಹೆಣ. ಪ್ರಶಾಂತ್, ಆ ರಾಯಣ್ಣನ ತಂಗಿ ಹೆಣ್ಣು ಅವರ ಮನೆಯಲ್ಲಿ ಹೋಗುದು ನಾವೇ ಶೀಲಗೆಡಿಸಿ ಕೊಂದೇವೆ ಎಂದು ಚೀಟಿ ಬರೆದು ಇಟ್ಟು ಬಾ. ಆಯ್ತು ಶ್ರೀಮಂತರೇ, ಬನ್ನಿ ಹೋಗೋಣ. ತಂಗಿ, ತಂಗಿ, ಇದೇನಿದು? ನಾನು ಇಷ್ಟೊಂದು ಕೂಗಿದರೂ ನನ್ನ ತಂಗಿ ಹೊರಗೆ ಬರ್ತಾ ಇಲ್ವಲ್ಲ. ತಂಗಿ, ತಂಗಿ, ಏಕಮ್ಮ, ಏನಾಯ್ತಮ್ಮ ನಿನಗೆ? ಮಾತಾಡಮ್ಮ, ಮಾತಾಡು. ಯಾರಾದರೂ ನಿನಗೆ ಹಿಂಸೆ ಕೊಟ್ಟು ಕೊಲೆ ಮಾಡಿದರೇನಮ್ಮ? ಮಾತಾಡಮ್ಮ, ಮಾತಾಡು. ಈ ನಿನ್ನನ್ನ ಏನು ಮೋಸ ಮಾಡಿದನೆಂದು ಬಿಟ್ಟು ಹೋದೆಯಮ್ಮ. ಮಾತಾಡಮ್ಮ, ಮಾತಾಡು. ಇದೇನಿದು ನನ್ನ ತಂಗಿಯ ಕೈಯಲ್ಲಿರುವ ಚೀಟಿ? ಏನಿರ್ಬೋದು ಇದರಲ್ಲಿ? ರೆಡ್ಡಿ ಸೋದರು ಕೊಲೆ ಮಾಡಿ ಹೋಗಿದ್ದಾರಾ? ಲೇ ವೆಂಕಟರೆಡ್ಡಿ, ನಾರಾಯಣ ರೆಡ್ಡಿ, ನಾನಿಲ್ಲದ ಸಮಯದಲ್ಲಿ ನನ್ನ ತಂಗಿಗೆ ಚಿತ್ರ ಹಿಂಸೆ ಕೊಟ್ಟು ಕೊಲೆ ಮಾಡಿದ ಮಕ್ಕಳ. ಈ
ಇದರ ಸೇಡಿಗಾಗಿ ಪ್ರತಿ ಸೇಡು ತೀರಬೇಕಾದರೆ ಚಂದುಳ ಚೆಲುವೆಯಾದ ನಿಮ್ಮ ತಂಗಿಯನ್ನು ಹೊತ್ತಿಕೊಂಡು ಬಂದು ಅವಳಿಗೆ ಚಿತ್ರಹಿಂಸೆ ಕೊಡದಿದ್ದರೆ ನನ್ನ ಹೆಸರು ರಾಯಣ್ಣನೇ ಅಲ್ಲ. ತಂಗಿ, ನಿನ್ನ ಮೇಲೆ ಕೈ ಬೆರಳನ್ನು ಮೂಡಿಸುವ ಆ ರೆಡ್ಡಿ ಸೋದರ ಕೈಯನ್ನು ಕತ್ತರಿಸಿ ಅವರ ರುಂಡ ಮುಂಡಗಳನ್ನು ಚೆಂಡಾಡಿ ಅವರ ರಕ್ತದಿಂದ ನೊಂದ ನಿನ್ನ ಆತ್ಮಕ್ಕೆ ಶಾಂತಿಯಾಗುವವರೆಗೆ ನಿನ್ನ ಶವ ಸಂಸ್ಕಾರ ಮಾಡೋದಿಲ್ಲಮ್ಮ, ಮಾಡೋದಿಲ್ಲ. ಇದು ಮಾತ್ರ ನನ್ನ ತಂದೆ ತಾಯಿಗಳ ಪಾದದಾಣೆಗೂ ಸತ್ಯ ಸತ್ಯ. ತರುವೆನಮ್ಮ ರೆಡ್ಡಿ ಸೋದರ ರಕ್ತವನ್ನು. ಸೇಡಿಗಾಗಿ ಪ್ರತಿಷೇಧ ತೀರಿಸಿಕೊಳ್ಳಬೇಕು. ದುಷ್ಟ ಅಧಿಕಾರಿಗಳಿಗೆ ಸವಾಲು ಹಾಕಿ ಮೈಗೆ ಬಿಗದಿರುವ ಸರಪಣಿಯನ್ನು ಹರಿದು ಕೆಟ್ಟ ಇನ್ಸ್ಪೆಕ್ಟರ್ ಅನ್ನು ಕೈಲಾಸಕ್ಕೆ ಕಳಿಸಿ ಅನ್ಯಾಯ ಅಕ್ರಮ ತುಂಬಿದ ಜೈಲನ್ನು ಮುರಿದು ಹೊರ ಬಂದಿದ್ದೇನೆ ಹಾಲು ಮತದ ಹುಲಿಯಾಗಿ. ಲೇ ವೆಂಕಟರೆಡ್ಡಿ, ಅನ್ಯಾಯ ಅಧರ್ಮ ತುಂಬಿದ ನಿಮ್ಮ ವಂಶವನ್ನು ನಿರ್ವಂಶ ಮಾಡಿ ಸತ್ಯದ ದೀಪವನ್ನು ಹಚ್ಚಿ ಸುಳ್ಳಿನ ದೀಪವನ್ನು ನಾನು ನಂದಿಸದಿದ್ದರೆ ನನ್ನ ಹೆಸರು ಬೀರಪ್ಪನೇ ಅಲ್ಲ. ಬರುವೆ ರೆಡ್ಡಿ, ನಿಮ್ಮೆಲ್ಲರ ಪ್ರಾಣವನ್ನು ಹೊತ್ತೊಯ್ಯುವ ಯಮಧರ್ಮರಾಜೆ. ಇವ ಬೀರಪ್ಪಣ್ಣ ಅಲ್ಲವ? ಬೀರಪ್ಪಣ್ಣ ಯಾರು? ಬಾ SSLC ಬಾ. ನನ್ನ ಅತ್ತಿಗೆಯರು ಮನೆಯಲ್ಲಿ ಚೆನ್ನಾಗಿದ್ದಾರಾ? ಏನಂತ ಹೇಳಿಲ್ಲಪ್ಪ ನಿಮ್ಮ ಕಣ್ಣೀರಿನ ಕಥೆಯನ್ನ. ಯಾಕೆ SSLC ಏನಾಯಿತು ಹೇಳು? ನಿಮ್ಮ ಆಕಾಶನ ಹೆಣವನ್ನು